ಹ್ಮ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇವಾಗ ಸಡನ್ ಆಗಿ ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಕೊಂಡಿದ್ರೆ, ರೀಲ್ಸ್ ಮಾಡ್ಬೇಕು ಅನ್ಕೊಂಡಿದ್ರೆ, ಯೂಟ್ಯೂಬ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ಒಂದು ಬೆಸ್ಟ್ ಮೈಕ್, ಬೆಸ್ಟ್ ಸ್ಟ್ಯಾಂಡು ಮತ್ತೆ ಏನ್ ಇರಬೇಕು, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಫಸ್ಟ್ ಅಲ್ಲೇ ನಾವು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅದನ್ನ ಮಾತ್ರ ನಾನು ಹೇಳ್ತೀನಿ. ಅದಕ್ಕಿಂತ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಾನು ಇವಾಗೆಲ್ಲ ತೋರಿಸ್ತೀನಿ, ಒಂದು 200-300 ಐಟಮ್ಸ್ ಎಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ಮೇನ್ ಇವಾಗ ವಿಡಿಯೋ ಮಾಡಬೇಕಾದ್ರೆ ಫಸ್ಟ್ ಬೇಕಾಗಿರೋದು ಫೋನ್. ಒಳ್ಳೆ ಫೋನ್ ತಗೊಳ್ಳಿ. 20,000ಗೂ ಚೆನ್ನಾಗಿರೋದು ಸಿಗುತ್ತಲ್ಲ ಫೋನು, ಹ್ಮ್ ವಿಡಿಯೋ ಮಾಡಕ್ಕೆ. ಬಟ್ ನಾನು ಇದು ಮಾಡ್ತಾ ಇರೋದು ಸ್ಯಾಮ್ಸಂಗ್ S24. ಬೇಕಾದ್ರೆ ನಿಮ್ಗೆ ಆ ಬಜೆಟ್ ಅಲ್ಲಿ ತಗೋತೀರಾ ಅಂದ್ರೆ ತಗೊಳ್ಳಿ, ಇಲ್ಲ ಐಫೋನ್ ತಗೋತೀರಾ ಅಂದ್ರೂ ತಗೊಳ್ಳಿ. ಅದೆಲ್ಲ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಮಾಡ್ತೀರಾ ವಿಡಿಯೋಸ್ ಅಂದ್ರೆ ಫೋನ್ಗೆ ಇನ್ವೆಸ್ಟ್ ಮಾಡಿ. ಇಲ್ಲ ನಿಮ್ಗೆ ಗೊತ್ತಿದ್ದು ನೀವು ಸೆಂಟ್ರಲ್ಲೇ ಬಿಡ್ತೀರಾ ಅಂದ್ರೆ ನೀವು ಒಂದು 20,000 ಅಲ್ಲಿ ಫೋನಲ್ಲಿ ಫಸ್ಟ್ ಟ್ರೈ ಮಾಡಿ. ಅದೆಲ್ಲ ಚೆನ್ನಾಗಿ ಬಂದು ಇನ್ಕಮ್ ಬರಕ್ ಸ್ಟಾರ್ಟ್ ಆದ್ರೆ ನೀವು ಫೋನ್ ತಗೋಬಹುದು ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ಸ್ಟ್ಯಾಂಡು. ನೀವೆಲ್ಲೋದ್ರೂ ಟ್ರಾವೆಲ್ ಮಾಡಿದ್ರು ಅಷ್ಟೇ, ಇಲ್ಲ ಮನೇಲಿ ಇದ್ರು ಅಷ್ಟೇ, ಒಂದು ಸ್ಟ್ಯಾಂಡ್ ಇದ್ರೆ ತುಂಬಾನೇ ಯೂಸ್ಫುಲ್. ನೋಡಿ, ಇಷ್ಟುವರೆಗೂ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ನಾನು 3 ವರ್ಷ ಹಿಂದೆ ತಗೊಂಡಿದ್ದು. ತುಂಬಾ ಚೆನ್ನಾಗಿ ಬಾಳಿಕೆಗೆ ಬಂತು. ಇದು ವಿಡಿಯೋ ಮಾಡೋದಕ್ಕೆ, ಫೋಟೋ ಇಟ್ಕೊಳೋದಕ್ಕೆ, ಎಲ್ಲಾದ್ರೂ ದೂರ ಹೋದಾಗ ಇಬ್ಬರದು ವಿಡಿಯೋ ಮಾಡಬೇಕು, ಫೋಟೋ ಹಿಡಿಬೇಕು ಅಂದಾಗ ಇದು ಬೆಸ್ಟ್ ಒನ್ನು. ಇದು ಒಂದು 200 ಸಿಗ್ತಾ ನಮ್ಗೆ, ಹ್ಮ್ 200 ರೂಪಾಯೋ ಎಷ್ಟೋ ಇದು, 200 ರೂಪಾಯಿಗೆ ಸಿಕ್ತು. ಸೊ ಇದಕ್ಕೆ ಇನ್ವೆಸ್ಟ್ ಮಾಡಿ. ನಿಮ್ಮ ಹತ್ರ ಲೋ ಬಜೆಟ್ ಇತ್ತಂದ್ರೆ ಸ್ವಲ್ಪ ಒಂದು 1000 ಬಜೆಟ್ ಅಲ್ಲಿ ಏನಾದ್ರೂ ಹುಡುಕ್ತಾ ಇದ್ರೆ, 1000 ಒಳಗೆ ಇರ್ಬೇಕು ಅಂತ ಹುಡುಕಿದ್ರೆ ಇದು ಓಕೆ. ಇದು ನಮ್ಗೆ ಅರೌಂಡ್ 500. ಗೈಸ್ ಯಾರೋ ಬಂದ್ರು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಸೊ ಇದು ನಿಮ್ಗೆ 1000 ಬಜೆಟ್ ಒಳಗೆ ಸಿಗುತ್ತೆ ನಿಮ್ಗೆ. ಅರೌಂಡ್ ನಮ್ಗೆ ಇದು ಮತ್ತೆ ನಾವು ಇನ್ನೊಂದು ವಾಲ್ಗೆ ಕನೆಕ್ಟ್ ಮಾಡೋದು ಒಂದು ತಗೊಂಡಿದ್ರಿ. ಅದು ನಮ್ಗೆ ವೇಸ್ಟ್ ಆಫ್ ಮನಿ ಅನಿಸ್ತು. ಯಾಕಂದ್ರೆ ಸ್ವಲ್ಪ ಫೋನ್ ಎಲ್ಲ ಗ್ರಿಪ್ ಆಗಿ ಇಟ್ಕೊಳುತ್ತೆ, ಬಟ್ ಅದೊಂದೊಂದ್ಸರಿ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ಗೆ ಅದು ವೇಸ್ಟ್ ಆಫ್ ಮನಿ ಅನಿಸ್ತು. ಇದು ಎರಡು ಸೇರಿ ನಾವು 900 ರೂಪೀಸ್ ಏನೋ ಕೊಟ್ಟಿದ್ರಿ. ಇದು ಆಲ್ಮೋಸ್ಟ್ ನಮ್ಗೆ 1.5 year ಆಯ್ತಾ, 2 years ಆಯ್ತಾ? 1.5 year 1.5 year ಆಯ್ತು ಇದು ತಗೊಂಡು. ತುಂಬಾ ಅದಕ್ಕಿನ ಈ ಸ್ಟ್ಯಾಂಡ್ಗಿನ ಇದು ಕ್ವಾಲಿಟಿ ಅಂತೂ ಮಸ್ತಾಗಿದೆ. ನೀವೇನಾದ್ರೂ ಒಂದ್ ಸ್ವಲ್ಪ ಹೈ ಬಜೆಟ್ ಏನಾದ್ರು ಇದು ಮಾಡಿದ್ರೆ, ಇದು 200ಗೆ ನಿಮ್ ಬಜೆಟ್ ಇದ್ರೆ ಇದನ್ನ ಯೂಸ್ ಮಾಡಿ. ಇಲ್ಲ 500 ಏನಾದ್ರು ಇದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಅದು ನಾವು ತಗೊಂಡು 1.5 year ಆಯ್ತಲ್ಲ. ಈಗ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಇರಿ ಒಂದ್ ನಿಮಿಷ. ನಿಮ್ಗೆ ಹೇಗ್ ಬೇಕೋ ಹಾಗೆ ಫಸ್ಟ್ ಇದು ಕನೆಕ್ಟ್ ಮಾಡ್ಕೋಬಹುದು. ಹೀಗ್ ಮಾಡ್ಕೋಬಹುದು, ಅಂದ್ರೆ ಹೀಗೆ ವಿಡಿಯೋ ಇಲ್ಲಿ ಇರುತ್ತೆ ಅಂದ್ರೆ ಈಗ ಇದ್ ಮಾಡ್ಬೋದು. ಸ್ಟ್ಯಾಂಡ್ನು ಗ್ರಿಪ್ ಆಗಿರುತ್ತೆ. ನೀವು ಒಂದು ಇಷ್ಟುವರೆಗೂ ಅಂದ್ರೆ ಸ್ಟ್ಯಾಂಡ್ ಹೀಗೆ ಇಟ್ಬಿಟ್ಟು ಆರಾಮಾಗಿ ಗ್ರಿಪ್ ಆಗಿ ಇಡ್ಬೋದು. ಬಟ್ ನೀವು ಇನ್ನೂ ಲಾಂಗ್ ಆಗೂ ಇಡ್ಬೋದು. ಇದು ತೋರಿಸ್ತೀನಿ ನೋಡಿ, ಇನ್ನೂ ಬರುತ್ತೆ ಇದು. ಇನ್ನು ಸ್ಟ್ಯಾಂಡ್ ನ ಸ್ವಲ್ಪ ತೆಗಿಬೇಕು. ಇಲ್ಲ, ಅಷ್ಟೇ ಇರೋದು. ಅಲ್ಲಿದೆ ತೆಗಿ. ಇಲ್ಲ ಹೌದಾ, ಇದು ಅಷ್ಟೇನಾ? ಇದು ಕೆಳಗಡೆ ಇದೆ ಇನ್ನ. ಅಷ್ಟೇ ಗೈಸ್. ನೋಡಿ, ಇದು ಆಲ್ಮೋಸ್ಟ್ ನನ್ವರೆಗೂ ಬರುತ್ತೆ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ಕೊಳ್ಳಿ ಇದು 500 ರೂಪೀಸ್ಗೆ. ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ನಿಮ್ಗೆ ಲಿಂಕ್ ಬೇಕಾದ್ರೆ ನಾನು ಸರ್ಚ್ ಮಾಡ್ಬಿಟ್ಟು ಹಾಕ್ತೀನಿ. ಇದು ಎಲ್ಲಿ ಬೈ ಮಾಡಿದ್ನೋ ಅಲ್ಲಿ. ಕ್ವಾಲಿಟಿ ಅಂತೂ ಮಸ್ತಾಗಿದೆ. ನೀವೇನಾದ್ರೂ ಲೈಟಿಂಗ್ಸ್ ಏನಾದ್ರೂ ಇದ್ ಮಾಡೋದಾದ್ರೆ, ಇಲ್ಲ ಬರೀ ರಿಂಗ್ ಲೈಟ್ ಇದ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲಿ ರಿಂಗ್ ಲೈಟ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಇಲ್ಲ ನೀವೇನಾದ್ರೂ ಕ್ಯಾಮ್ರಾ ತಗೊಂಡ್ರೆ ಕ್ಯಾಮ್ರಾನು ಇಲ್ಲಿ ಫಿಟ್ ಮಾಡ್ಕೋಬಹುದು. ಬಟ್ ಇದು ಕ್ಯಾಮ್ರಾ ಇಡೋದಕ್ಕೆ ಅಷ್ಟು ಸೇಫ್ಟಿ ಸ್ಟ್ಯಾಂಡ್ ಅಲ್ಲ. ಬಟ್ ಫೋನ್ ಬೇಕಾದ್ರೆ ಇಟ್ಕೋಬಹುದು. ದೂರದಿಂದ ನೀವು ಹಿಂಗೆ ಗ್ರಿಪ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ಬೋದು, ಹೈಟ್ ಆಗಿ ಇಟ್ಕೊಂಡು. ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ಇದರಲ್ಲಿ ಬೆನಿಫಿಟ್, ಇದ್ರಲ್ಲೇ ಆಗ್ಲಿ ಈ ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ ಇದು ಬರುತ್ತಲ್ಲ, ಇದು
ಕ್ಯಾಮ್ರಾದು ಸೆಲ್ಫಿ ಹಿಡಿಯೋದು. ಇದು ನೀವು ಯಾರಾದ್ರೂ ನೀವು ಟ್ರಾವೆಲ್ ಹೋದಾಗ ನಿಮ್ಗೆ ಯಾರು ಇಲ್ಲ ಅಲ್ಲಿ ಫೋಟೋ ಹಿಡಿಯೋದಕ್ಕೆ, ನೀವೆಲ್ಲರೂ ಗ್ರೂಪ್ ಅಲ್ಲಿ ಇಟ್ಕೋಬೇಕು ಅಂದಾಗ ನೀವು ದೂರ ಬೇಕಾದ್ರೆ ಇದನ್ನ ಕ್ಯಾಮ್ರಾನ ಇಟ್ಟು ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿಂದ ಇದನ್ನ ರಿಮೋಟ್ ತರ ಕ್ಲಿಕ್ ಮಾಡಿದ್ರೆ ಸಾಕು ಫೋಟೋ ಹಿಡಿಯುತ್ತೆ ಗೈಸ್. ಅಷ್ಟು ಚೆನ್ನಾಗಿದೆ. ಅದಕ್ಕೆ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ. ಈ ಸ್ಟ್ಯಾಂಡ್ ನಾನು ತಗೊಳೋದೆ ಅದಕ್ಕೆ. ಆರಾಮಾಗಿ ಯಾರು ಇಲ್ಲ ಅಂದ್ರೂ ನಮಗ್ ನಾವೇ ಫೋಟೋ ಶೂಟ್ ಮಾಡ್ಕೋಬಹುದು. ಇದು ಅಷ್ಟು ಚೆನ್ನಾಗಿದೆ. ಎರಡೂನು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇದು ಒಂದ್ ಸ್ವಲ್ಪ ಹೈ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ತುಂಬಾ ಹೈಟ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ಬೋದು. ನಿಮ್ಗೆ ಡ್ರೋನ್ ತರ ವರ್ಕ್ ಆಗೋದಂದ್ರೆ ಇದು ಸಖತ್ತಾಗಿರುತ್ತೆ. ಮತ್ತೆ ನೀವು ರಿಂಗ್ ಲೈಟ್ಗೂ ಇನ್ವೆಸ್ಟ್ ಮಾಡ್ಬೋದು ಗೈಸ್. ನಿಮ್ಗೆ ಮೀಶೋದಲ್ಲಿ ಇಲ್ಲ ಅಮೆಝಾನ್ ಅಲ್ಲೆಲ್ಲ ಕಮ್ಮಿಗೂ ಇದೆ, 300-400ಗೆ. ನಿಮ್ಗೆ ಲೈಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು ಅದನ್ನ ಟ್ರೈ ಮಾಡ್ಬೋದು. ಇನ್ನೊಂದು ಏನಂದ್ರೆ ಈ ಸ್ಟ್ಯಾಂಡು ನಾವು ಯೂಸ್ ಮಾಡಿದ್ರೆ ಇದನ್ನ ನೀವು ಎಲ್ಲಾದ್ರೂ ಗ್ರಿಪ್ ಆಗಿ ಹಿಂಗೆ ಸಜ್ಜಾ ಮೇಲೋ ಎಲ್ಲಾದ್ರೂ, ಅಂದ್ರೆ ನೀವು ಕುಕ್ಕಿಂಗ್ಗೆ ಇಲ್ಲ ಯಾವ್ದಕ್ಕಾದ್ರೂ ವಿಡಿಯೋ ಮಾಡ್ತೀರಾ ಅಂದ್ರೆ ಇದು ಬೆಸ್ಟ್. ಇದು ಸ್ಟ್ಯಾಂಡು ಇದನ್ನ ಒಂದ್ ಕಡೆ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಫೋನ್ ಇಕ್ಬೇಕು. ನೀವು ಫೋನ್ ಇಕ್ಬಿಟ್ಟು ವಿಡಿಯೋ ಮಾಡ್ಬೋದು. ಒಂದ್ ಸ್ವಲ್ಪ ಇದು ಒಂದೊಂದು ನೀವು ಲೋ ಕ್ವಾಲಿಟಿದು ಏನಾದ್ರು ತಗೊಂಡ್ರೆ ಇದು ಸ್ಟ್ಯಾಂಡ್ ಬೆಂಡ್ ಆಗೋ ಚಾನ್ಸಸ್ ಇಲ್ಲ. ಫೋನ್ ವೆಯ್ಟ್ಗೆ ಬೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಕ್ವಾಲಿಟಿದು ತಗೊಳ್ಳಿ. ಇದು ಸ್ಟ್ಯಾಂಡು ಇದೂನು ಇದೆಷ್ಟಾಯ್ತು ಗೊತ್ತಾ? ನೆನ್ಪಾಯ್ತಾ? ನೆನಪಿಲ್ಲ. ಇದು ನೆನ್ಪಿಲ್ಲ ಗೈಸ್. ಕಮ್ಮಿನೇ, ಏನ್ ಜಾಸ್ತಿ ಏನಿಲ್ಲ. ಎಲ್ಲ 500-400 ಒಳಗೇನೆ ಇದೆ. ಆರಾಮಾಗಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡೋರು ಬೇಕಾದ್ರೆ ಇಂಥದ್ದೆಲ್ಲ ಅಫೋರ್ಡ್ ಮಾಡಿ ಇಟ್ಕೋಬಹುದು. ಅದು ಯೂಟ್ಯೂಬ್ ಮಾತ್ರನೇ ಅಂತಲ್ಲ, ಇನ್ ಕೇಸ್ ಏನಾದ್ರು ಮೂವಿ ನೋಡ್ಬೇಕು ಅದು ಇದು ಎಲ್ಲಾರು ಪ್ಲೇಸ್ ಮಾಡಿ ನೋಡ್ಬೇಕು ಅಂದ್ರೆ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಅದು ಯೂಸ್ ಮಾಡ್ಕೊಳ್ಳಿ. ಹೌದು ಗೈಸ್. ಇದನ್ನ ನೀವು ಅದಕ್ ಬೇಡ ಅಂದ್ರೂ ಮೂವಿ ನೋಡ್ಬೋದು ಗೈಸ್. ಎಲ್ಲಾದ್ರೂ ನೀವು ಮಂಚ ಹತ್ರ ಹಿಂಗ್ ಫಿಟ್ ಮಾಡ್ಬಿಟ್ಟು ಆರಾಮಾಗಿ ಫೋನ್ ಅಲ್ಲಿ ನೋಡ್ಬೋದು ಅಂದ್ರೆ ಹೀಗ್ ನೋಡ್ಬೋದು ಗೈಸ್. ವಿಡಿಯೋಸ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ಯಾರಾದ್ರೂ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಕಿಟಕಿಗೆ ತಗಲಾಕ್ಬಿಟ್ಟು. ಇವಾಗ ಇನ್ನೊಂದು ಈ ತರದ್ ಬರ್ತೈತೆ ಗೈಸ್. ಈ ತರ ಕುತ್ತಿಗೆಗೆ ಹಿಂಗ್ ಹಾಕಿ ಇಲ್ಲಿ ಬರುತ್ತೆ ಸ್ಟ್ಯಾಂಡ್ ತರ. ನೀವು ಹಾಗೂ ಇಟ್ಕೊಂಡು ಮೂವಿ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೂವಿನೂ ನೋಡ್ಬೋದು. ಮತ್ತೆ ಹೀಗೆ ಇರುತ್ತೆ ಫೋನ್. ಅದು ನೀವು ಅಲ್ಲೇ ಸೆಂಟ್ರಲ್ಲಿ ನೀವು ಅಡಿಗೆ ಮಾಡ್ತಾ ಇದ್ರು ಅದು ವಿಡಿಯೋ ಆಗ್ತಾ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗೈಸ್, ನಿಮ್ಗೆ ಇನ್ವೆಸ್ಟ್ಮೆಂಟ್ ಇದೆ ಸ್ವಲ್ಪ, ಒಂದು 2,500-2,000. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಗೈಸ್. ಇದು ನಾವು ಆಲ್ಮೋಸ್ಟ್ ತಗೊಂಡು 3 ಇಯರ್ಸ್ ಆಯ್ತು ಅನ್ಕೋತೀನಿ. 3.5 ಇಯರ್ಸ್ ಆಗಿದೆ. ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇದ್ರೆ ಇದನ್ನ ತಗೊಳ್ಳಿ. ಇದು ಆಲ್ಮೋಸ್ಟ್ ನಮ್ಗೆ 2,900 ಚೇಂಜ್ ಎಷ್ಟು ಆಯ್ತು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಗೈಸ್. 3,000 ಆಯ್ತು. 3 ಇಯರ್ಸ್ ಹಿಂದೆ ತಗೊಂಡಿದ್ದು. ಇದು ಬ್ರ್ಯಾಂಡ್ ಏನಂತ ಗೊತ್ತಾ ಇದೆ ಹೆಸರು? ಗೊತ್ತಿಲ್ಲ. ನಾನು ಗೈಸ್ ಬೇಕು ಅಂದ್ರೆ ಲಿಂಕ್ ಹಾಕ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಇದು ಲಿಂಕ್ ಹಾಕ್ತೀನಿ. ಇದು ಬೇರೆದು ಬ್ರ್ಯಾಂಡ್. ಇನ್ನೊಂದು ಮೈಕ್ ಇದೆ ನಮ್ಮ ಹತ್ರ, ಬರುತ್ತೆ. 3 ಇಯರ್ಸ್ ಇಂದ ನಮ್ಗೇನು ಪ್ರಾಬ್ಲಮ್ ಬಂದಿಲ್ಲ. ವಾಯ್ಸ್ ಕ್ಯಾನ್ಸಲೇಷನ್ಸ್ ಕೂಡ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಚೆನ್ನಾಗಿದೆ. ಇನ್ನೊಂದು ಕ್ಯಾಮ್ರಾ ಮೈಕ್ ಇದೆ, ಅದು ಡಿಜಿಟೆಕ್ದು. ಅದನ್ನು ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಾಳ್ಕೆಗೆ ಬಂತು ಗೈಸ್ ನಮ್ಗೆ. ಸೊ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಗೈಸ್. ಇನ್ನೊಂದು ಏನ್ ಗೊತ್ತಾ ಗೈಸ್, ಮ್ಯಾಗ್ನೆಟ್ದು ನನ್ಗೆ ಅನ್ಸೋ ಪ್ರಕಾರ ಮ್ಯಾಗ್ನೆಟ್ದು ಸ್ವಲ್ಪ ಅದು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ಬೋದು, ಬಟ್ ಅದು ಬಿದ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಗೈಸ್. ಸ್ವಲ್ಪ ನೀವು ಮ್ಯಾಗ್ನೆಟ್ದು ಏನಾದ್ರು ತಗೋತೀರಾ ಮೈಕು ಅಂದ್ರೆ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಈ ತರದಂದ್ರೆ ಒಂದು ಬಟ್ಟೆಗೆ ಗ್ರಿಪ್ ಇರುತ್ತೆ ಅಲ್ಲ. ಮ್ಯಾಗ್ನೆಟ್ ತಗೊಂಡ್ರೆ ಜಾಸ್ತಿ ಕ್ವಾಲಿಟಿ ಇರೋದು ತಗೋಬೇಕು. ಯಾಕಂದ್ರೆ ಮ್ಯಾಗ್ನೆಟ್ ಅಷ್ಟು ಚೆನ್ನಾಗಿರೋ ತರದ್ದು ಚೆನ್ನಾಗಿರುತ್ತೆ. ಆದ್ರೆ ಅದು ಮ್ಯಾಗ್ನೆಟ್ ಬಿದ್ದು ಹೋಗ್ತಾ ಇರುತ್ತೆ. ಅದೇ ಮ್ಯಾಗ್ನೆಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರ್ಬೇಕು. ಕೆಲವೊಂದು ಲೋ ಕ್ವಾಲಿಟಿದು ಬರುತ್ತೆ. ಸುಮ್ಮನೆ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ. ನೀವು ಅದು ಮ್ಯಾಗ್ನೆಟ್ ಎಲ್ಲ ಕಮ್ಮಿ ಬಜೆಟ್ ಕಂತೂ ಇಲ್ಲ ಗೈಸ್, ಎಲ್ಲ ಹೈ ಬಜೆಟ್ ಅಲ್ಲೇ ಇದೆ. ನೀವೇನಾದ್ರೂ ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಅದೇನಾದ್ರೂ ಲಾಸ್ ಆದ್ರೆ ಅಂದ್ರೆ ಎಲ್ಲಾದ್ರೂ ಬಿದ್ದೋದ್ರೆ ಅದು ಲಾಸ್ ಅಂತಾನೆ ಗೈಸ್. ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ನೋಡ್ಕೊಂತೀರಾ ಅಂದ್ರೆ ಆತರ ಮ್ಯಾಗ್ನೆಟ್ ಮೈಕ್ ಹೋಗಿ. ಇಲ್ಲಾಂದ್ರೆ ಇದು ಸಖತ್, ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಮತ್ತೆ ಇನ್ನೊಂದೇನಂದ್ರೆ ಲೈಟಿಂಗ್ಸ್. ನಿಮ್ಗೆ ರಿಂಗ್ ಲೈಟ್ ಬೇಡ, ಇನ್ನು ಸ್ವಲ್ಪ ಹೈ ಬಜೆಟ್ ಬೇಕಂದ್ರೆ ರಿಂಗ್ ಲೈಟ್ ಅಲ್ಲೂ 5,000 ಎಲ್ಲ ಬರುತ್ತೆ ಗೈಸ್. ಬಟ್ ಅದಕ್ಕಿನ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಲೈಟಿಂಗ್ ಗೈಸ್. ಇದು ನಾನು ನಿಮ್ಗೆ ಹೇಗೆ ಯಾವ್ಯಾವ ಲೈಟ್ ಅಂತ ನಾನು ಕ್ಯಾಮ್ರಾದು ನಿಮ್ಗೆ ವಿಡಿಯೋ ಮಾಡುವಾಗ ತೋರಿಸ್ತೀನಿ. ಬಟ್ ಇದನ್ನು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗೈಸ್. ಇದು ಆಲ್ಮೋಸ್ಟ್ ಎಷ್ಟಾಯ್ತು ಇದು ಗೊತ್ತಿಲ್ಲ ಗೈಸ್. ಇದು ಪ್ರೈಸ್ ನೆನಪಿಲ್ಲ, ಬಟ್ ಒಂದ್ ಸ್ವಲ್ಪ ಜಾಸ್ತಿನೇ ಪ್ರೈಸ್. ಇದು ಒಂದು 3,000-4,000. ತುಂಬಾ ಚೆನ್ನಾಗಿದೆ. ಡಿಜಿಟೆಕ್ ಇದೂನು ತುಂಬಾ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡಕ್ಕೆ, ವಿಡಿಯೋ ಶೂಟ್ ಮಾಡಕ್ಕೆ ಎಲ್ಲ ತುಂಬಾನೇ ಬೆಸ್ಟ್. ನಮ್ಗೆ ಯಾವ ಶೇಡ್ ಅಲ್ಲಿ ಬೇಕೋ ಅದ್ರಲ್ಲಿ ಮಾಡ್ಕೋಬಹುದು. ದೊಡ್ಡ ಫೋಟೋಗ್ರಾಫರ್ಸ್ ಹತ್ರ ಎಲ್ಲ ಇದಿರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಅಷ್ಟು ಇದು ತುಂಬಾ ಚೆನ್ನಾಗಿದೆ.
ಔಟ್ಸೈಡ್ ಫೋಟೋ ಶೂಟ್ ಅಂತ ಹೋದಾಗ ಲೈಟ್ ಬೇಕಾಗುತ್ತೆ, ಅಂತ ಟೈಮಲ್ಲಿ ಇಂಥ ಲೈಟ್ ಯೂಸ್ ಮಾಡ್ಬೋದು. ಇನ್ನೊಂದು ಗೈಸ್, ಇದಕ್ಕೆ ಬ್ಯಾಟ್ರಿ ಹಾಕಿದ್ರೆ ನೀವು ಎಲ್ಲೂ ಚಾರ್ಜ್ ಕನೆಕ್ಟ್ ಮಾಡ್ಕೊಂಡು ಲೈಟ್ ಇಡ್ಬೇಕಂತಾನೆ ಇಲ್ಲ, ಹಂಗೆ ಇದ್ ಮಾಡ್ಬೋದು. ಬಟ್ ನನ್ ಬ್ಯಾಟ್ರಿನೇ ಕಾಸ್ಟ್ಲಿ ಇದೆ, ಬ್ಯಾಟ್ರಿ ತಗೊಳಕ್ ಹೋಗಿಲ್ಲ, ನಾನು ಡೈರೆಕ್ಟ್ ಸ್ವಿಚ್ ಗೆ ಕನೆಕ್ಟ್ ಮಾಡೋದು ಕೊಟ್ಟಿರ್ತಾರೆ. ಇದಕ್ಕಿಂತ ಕಾಸ್ಟ್ಲಿ ಐತೆ, ಅದಕ್ಕೆ ಬ್ಯಾಟ್ರಿ ಇದಕ್ಕಿಂತ ಏನ್ ಕಾಸ್ಟ್ಲಿ ಇಲ್ಲ. ಬಟ್ ಬ್ಯಾಟ್ರಿ ಇವ್ರ ಹತ್ರನೇ ಸಿಗಲ್ಲ ಗೈಸ್, ಇಲ್ಲ ನಾನು ಅವಾಗೆ ಇಸ್ಕೊಬಿಡ್ತಾ ಇದ್ನೇನೋ, ಬಟ್ ಸಿಕ್ಕಿಲ್ಲ ಇವ್ರ ಹತ್ರನೇ. ಅದಿದ್ರೆ ಎಲ್ಲಾದ್ರೂ ನಾವ್ ಹಿಂಗ್ ವಿಡಿಯೋ ಶೂಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ನಾನು ನಿಮ್ಗೆ ಕ್ಯಾಮ್ರಾ ಇದ್ ಮಾಡಿದಾಗ ಏನೇನ್ ಲೈಟಿಂಗ್ ಎಫೆಕ್ಟ್ ಇದೆ ಏನೇನು ಅಂತೆಲ್ಲ ಆಮೇಲೆ ನಾನು ತೋರಿಸ್ತೀನಿ ಗೈಸ್. ನಾನು ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ತಗೊಂಡೆ ವ್ಯೂಸ್ ಎಲ್ಲ ಕಮ್ಮಿ ಆಗೋಯ್ತು. ಆದ್ರೆ ನೀವು ನಾನು ಇವಾಗ 1 ತಿಂಗಳು ಮಾಡಿದ್ರೆ ಇನ್ನೊಂದು 6-7 ತಿಂಗಳು ಮಾಡಿರಲ್ಲ ಗೈಸ್, ಆತರ ನಾವ್ ಆತರ ಮಾಡ್ತಾ ಇದ್ವಿ. ಇವಾಗ ಕಂಟಿನ್ಯೂಸ್ ಆಗಿ ಒಳ್ಳೆ ಮಾನಿಟೈಸ್ ಆಗೋವರೆಗೂ ಒಂದಷ್ಟು ವಿಡಿಯೋಸ್ ಡೈಲಿ ಹಾಕಿದ್ರೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತೇನೋ. ಬಟ್ ನಾವು ಎಷ್ಟೋ ದಿನ ಬಿಟ್ಬಿಡ್ತೀನಿ, 1 ದಿನ ಮಾಡಿದ್ರೆ ಇನ್ನೊಂದು 10 ದಿನ 20 ದಿನ ಬಿಟ್ಬಿಟ್ಟಿರ್ತೀನಿ ಈ ಮಾನಿಟೈಸ್ ಆಗೋ ಚಾನಲ್ಗೂ. ಆಲ್ಮೋಸ್ಟ್ ನಾನು 8 ಇಯರ್ಸ್ ಮಾಡಿದ್ದೀನಿ ವಿಡಿಯೋ ಮಾಡೋದು, ಚಾನಲ್ ಓಪನ್ ಮಾಡೋದು, ಒಂದಷ್ಟು ವಿಡಿಯೋಸ್ ಮಾಡೋದು, ಬಿಡೋದು. ಕಂಟೆಂಟ್ ಯೋಚನೆ ಮಾಡೋದು ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ ಗೈಸ್. ಸೊ ಎಲ್ಲ ಯಾರಾದ್ರೂ ಈಸಿ ಅಂತೂ ಅಲ್ವೇ ಅಲ್ಲ. ಎಲ್ಲ ವಿಡಿಯೋ ಮಾಡ್ತಾರೆ ಅಂತಾರೆ, ಬಟ್ ಅಷ್ಟು ಈಸಿ ಅಲ್ಲ ಗೈಸ್ ವಿಡಿಯೋ ಮಾಡೋದು. ಸ್ವಲ್ಪ ಪ್ಲಾನಿಂಗು ಬೇಕಾಗುತ್ತೆ. ದಿನ ಏನ್ ಮಾಡೋದು ಕಂಟೆಂಟ್, ಕೆಲಸ ಇರಬಾರ್ದು, ಯಾವ ಕೆಲ್ಸನೂ ಇರಬಾರ್ದು, ಮನೇಲೂ ಕೆಲಸ ಇರಬಾರ್ದು, ಆಚೆನೂ ಕೆಲಸ ಇರಬಾರ್ದು. ಅಂತ ಆತರ ಅಂದ್ರೆ ಆರಾಮಾಗಿ ಇರ್ತಾರೆ ಮನೇಲಿ ಅಂದ್ರೆ ಅದೆಲ್ಲ ಸೂಪರ್. ಅವಾಗ ಚೆನ್ನಾಗಿ ಮಾಡ್ಬೋದು, ಕಂಟೆಂಟ್ ಒಳ್ಳೆ ಪ್ಲಾನ್ ಮಾಡ್ಬೋದು. ಅದು ಇದು ಮನೇಲೂ ಕೆಲಸ ಆಯ್ತು ಅದು ಇತ್ತಂದ್ರೆ ಅಲ್ಲೇ ಸಾಕಾಗಿರುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂದ್ರೆ ಅವಾಗ ಈ ತರ ಕಷ್ಟ ಆಗೋದು. ಸೊ ನೀವೇನಾದ್ರು ಮಾಡ್ತೀರಾ ಅಂದ್ರೆ ಪ್ಲಾನ್ ಮಾಡಿ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಎಲ್ಲಾನು ತಗೋಬೇಕಂತೇನಿಲ್ಲ, ಫೋನು ಒಂದು ಸ್ಟ್ಯಾಂಡ್ ಇದ್ರೆ ಸದ್ಯಕ್ಕೆ ಸಾಕು. ಮೈಕ್ದೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಮೈಕ್ಸ್ ಬೇಕು ಅಂದ್ರೆ ತಗೊಳ್ಳಿ. ಆಡಿಯೋ ಕ್ವಾಲಿಟಿ ಬಂದ್ರೆ ಗೈಸ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಬೇಕು ಅಂದ್ರೆ ನೋಡ್ಕೊಂಡು ತಗೊಳ್ಳಿ. ಓಕೆ ಗೈಸ್, ಬಾಯ್.